ಬೇಕಾದ್ರೆ ಬಿಡು ಪ್ರೀತಿಸ್ಬೋದು. ಸ್ವಲ್ಪ ಮರ ತಕೊಳ್ಳಿ ಜಾಸ್ತಿಗೆ, ಅದು ಮರದ ಮೇಲೆ ಒಂದ್ಸಲ ಯಾರಿಗೊತ್ತು ಹೇಳ नहीं अभी कम हो गए ಎಲ್ಲ ಬಂದಿದ್ದಾರೆ. ಇಲ್ಲ ರೀ ಅವರು ಭಾಳ ಕಡೆ ಇರ್ಬೇಕು. ಯಾವ ಅದು ಒಂದು ಜನ ಬೇರೆ ಕಮ್ಮಿ ನೋಡಿ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಅನಿಲ್ ಅಂತ. 7ನೇ ವರ್ಷ ಕನಸು ನಾವು. ಇದು ಲಾಸ್ಟ್ ಟೈಮು ಒಂದು ವರ್ಷದ ಹಿಂದೆನೂ ಸಹ ಇದೇ ಥರ ಚಿಟ್ಟೆ ಬಂದು ಇಲ್ಲಿ ಜನಗಳಿಗೆ ತುಂಬ ತೊಂದರೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಇನ್ಫಾರ್ಮ್ ಮಾಡಿದ್ವಿ. ಬಂದು ಅವರು ರಾತ್ರಿ ಮೀಟೆಲ್ಲ ಮಾಡಿ ಪಟಾಕಿ ಎಲ್ಲ ಹೊಡೆದು 12-1 ಗಂಟೆ ತನಕ ಇಲ್ಲಿ ಅವರು ರಾತ್ರಿ ಮೀಟ್ ಮಾಡಿದ್ದಾರೆ. ಆದರೆ ಇದು ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಈಗ ಅಕ್ಕಪಕ್ಕ ಜಮೀನು ಇರೋದ್ರಿಂದ, ಆಮೇಲೆ ಲಾಸ್ಟಲ್ಲಿ ಒಂದು ವಿಜ್ಞಾನ ಯೂನಿವರ್ಸಿಟಿ ಕ್ಲೋಸ್ ಆಗಿದೆ. ಅದು ಆಳ್ಬಿದ್ದಿದೆ. ಅದು ಆಳ್ಬಿದ್ದರಿಂದ ಮೋಸ್ಟ್ಲಿ ಅಲ್ಲಿ ಏನಾದರೂ ವಾಸವಾಗಿ ಇರ್ಬೋದು ಅನ್ನೋದೊಂದು ಅನುಮಾನ. ಹಂಗಾಗ್ಬಿಟ್ಟು ಈಗ ಇಲ್ಲಿ ಡಿಪಾರ್ಟ್ಮೆಂಟವರು ಬಂದಿದ್ದಾರೆ, ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಬಂದಿದ್ದಾರೆ. ಅವ್ರ ಗಮನಕ್ಕೆ ತಂದಿದ್ದೀವಿ. ನಾನು ಈಗ ಇವತ್ತಕ್ಕೆ ಮಾತಾಡಿದ್ದೀನಿ. ಅವರೀಗ ಇಮಿಡಿಯೇಟಾಗಿ ಕಳಿಸ್ತಾ ಇದ್ದಾರೆ, JCB ಕಳಿಸ್ತಾ ಇದ್ದಾರೆ. ಸ್ವಲ್ಪ ಕ್ಲೀನ್ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಹಂಗೆ ಈಗ ಇಲ್ಲಿ ಫಾರೆಸ್ಟ್ ಯಾರು ಹೆಸರು ದೇವಪ್ಪ ಅವರು ಬಂದಿದ್ದಾರೆ. ಅಂದರೆ ಅವರು ಹೇಳಿದ್ದಾರೆ, ನಾವು ಇವತ್ತಿಂದ ಇಲ್ಲಿಗೆ ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೇನು ಸೂಕ್ತ ಕ್ರಮ ತಗೋಬೇಕು ಇಲ್ಲೇ ಬಂದಿದೆ. ಅದು ಹುಡುಗ ನೋಡಿದ್ರೆ ನೋಡಿದ್ದಾರೆ. ನೀವೊಂದು ಸ್ವಲ್ಪ ಹೋಗಿ ಜಾಗದಲ್ಲಿ ಪಾದ ನೋಡ್ರೆ ಹಿಡಿದು ಬಿಡ್ತೀವಿ. ನೋಡಿದ್ವಿ, ಪಾದನೆ ಕಾಣ್ತಿಲ್ಲ. ಇವ್ರು ಇಲ್ಲ ಮೆಟ್ಲು ಮೇಲೆ ಕೂತಿದಾರೆ, ಹಂಗಾಗಿ ಡೈರೆಕ್ಟ್ ಕಂಡಿದೆ ಅವ್ರಿಗೆ. ಕಂಡಿದ ತಕ್ಷಣ ಯಾವ ಫೋನ್ ಬೇಡ ಏನು ಬೇಡ ಒಳಗೆ ಹೋಗ್ತೀವಿ. ಇವರೆಲ್ಲ ಬರ್ತಾರೆ. ಸರ್, ನಿಮ್ಮ ಹೆಸರು? ಫೈರೋಜ್ ಅಂತ. ಫೈರೋಜ್ ಅಂತ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಈಗ ಹೆಚ್ಚು ಕಮ್ಮಿ 20 ವರ್ಷದಿಂದ ಇದ್ದೀವಿ. 20 ವರ್ಷದಿಂದ ಇದ್ದೀರಿ. 20 ವರ್ಷದಲ್ಲಿ ಎಷ್ಟನೇ ಬಾರಿ ಘಟನೆ ನಡೆದಿದೆ? ಈ ಥರ ಚಿರತೆ ಬಂದಿರೋದು? ಸತಿ ಬಂದಿತ್ತು ಸರ್. ಇಲ್ಲಿ ಸಲ ಬಂದಿತ್ತು. ಎಲ್ಲ ಗಲಾಟೆ ಏನು ಆಯ್ತು. ಇಲ್ಲಿ ಜನ ಬಂದು ನೋಡಿದ್ರು. ಅವರು ಪಾಪ ಬಂದು ಅವರು ಡಿಪಾರ್ಟ್ಮೆಂಟ್ ಅವ್ರು ಬಂದು ಭಾಳ ಇದು ಮಾಡಿದ್ರು. ಅಲ್ಲಿ ಫ್ಯಾಕ್ಟ್ರಿ ಮಾಡೋ ಬಂದು ರಾತ್ರಿ ಎಲ್ಲ ಬಂದರು ಪಾಪ ಅವರು ಬಂದು ಸಹ. ಆದರೆ ಯಾವುದೇ ಈಗ ಇಲಾಖೆಯವರು ತುಂಬ ಪ್ರಯತ್ನ ಪಟ್ಟರು ಕೂಡ ಅದು ಆ ಪ್ರಯತ್ನ ಎಲ್ಲ ವಿಫಲ ಆಗ್ತಾ ಇದೆ. ಬೋನಲ್ಲಿ 2 ಮರಿಗಳು ಸಿಕ್ಕಿದ್ದು. 2 ಮರಿ ಸಿಕ್ಕಿದ್ದು ಬೋನಲ್ಲಿ. ಅದು ಪೆಟ್ರೋಲ್ ಬಂಕ್ ಅಲ್ಲಿ ಬೋನ್ ಇಟ್ಟಾಗ ಅದೆಲ್ಲ ಈ ಕಡೆ ಬರ್ರಿ, ಬೋನಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ 2 ಮರಿ ಸಿಕ್ಕಿದೆ ಅಂತೇಳಿ ಬೋನಲ್ಲಿ ಸಿಗಾಕೊಂಡಿದೆ ಅಂತೇಳಿ. ದೊಡ್ಡದು ಇನ್ನೂ ಸಿಗಾಕೊಂಡಿಲ್ಲ. ಅದು ಪಾಸ್ ಆಗಿದೆ. ಅದು ಎಲ್ಲಿ ಪಾಸ್ ಆಗಿದೆ ಅಂತೇಳಿ ಗೊತ್ತಿಲ್ಲ. ಬಟ್ ಇಲ್ಲೇ ಸುತ್ತ ಇರ್ಬೋದು. ಅವಾಗಂದ್ರು ಇಲ್ಲಿ ಹೊಸೂರ ಹತ್ರ ಹೋಗಿದೆ ಅಂತ ಹೇಳಿದ್ರು. ಈ ರೀತಿ ಎಲ್ಲ ಇದು ಮಾಡಿದ್ರು. ಬಟ್ ಇಲ್ಲೇ ಇದೆ, ಅದು ವಾಸವಾಗಿ ಇಲ್ಲೇ ಇದೆ ಸರ್. ಇದು ಹುಣಸೆ ಮರದಿಂದ ಒಂದು. ಆಮೇಲೆ ನಾಯಿಗಳು ಕೂಡ ಕಾಣಿಸ್ತಾ ಇಲ್ಲ. ಒಂದು 4-5 ನಾಯಿಗಳು ಇದ್ದು ಅವು ಆ ಥರ ನಾಯಿಗಳು ತುಂಬಾ ನಾಯಿ ಕುತ್ಕೊಂಡು ಸರ್. ಒಂದು 20 ನಾಯಿ ಕುತ್ಕೊಂಡು. ನಾಯಿಗಳಿಂದ ಏನಾದ್ರು ಅದನ್ನ ತಿನ್ಕೊಂಡಿರ್ಬೋದು ಅಥವಾ ತಗೊಂಡೋಗಿರ್ಬೋದು ಅನ್ನೋದನ್ನ ಭಯ ಇದೆ ನಿಮ್ಗೆ? ಹೌದು, ಭಯ ಇದೆ. ಅನ್ನಲ್ಲ, ಇಲ್ಲಿ ಓಡಾಡಲಿಕ್ಕೆ ಭಯ, ಬೇರೆ ಏನಲ್ಲ. ತಿಂದ್ರು ಹೊತ್ಲಾಗ ಹೋಗ್ಬಿಡೋದು ಭಯ ಅನ್ನೋದು ಇದೆ. ಅರ್ಧಂಬರ್ಧ ಇದಾಗದು ಸರ್. ಈಗ ನೀವು ಹುಡುಗರು ಬಂದ್ವಿ ನಮ್ಮ ಚಾನೆಲ್ ವತಿಯಿಂದ ಏನನ್ನ ನೀವು ಮನವಿ ಮಾಡ್ತಾ ಇದ್ದೀರಾ? ನಾವು ಏನು ಗೊತ್ತಿಲ್ಲ ಸರ್, ಇಲ್ಲಿ ಹುಡುಗರು ಬರ್ತಾರೆ ಸರ್ ಕುಡಿಯೋಕ್ಕೆ ಬರೋಕ್ಕೆ. ನೋಡಿ ಮಧ್ಯಾಹ್ನ ಬಂದಿವಿ ಸರ್. ನೋಡಿ ನೀವು ಬರ್ತಾರೆ, ಮಲ್ಕೊಂಡ್ಬಿಡ್ತಾರೆ. ಗಾಂಜಾ ಇದು ಬಾಟ್ಲಿಗಳು ಬಂದು ಗಾಂಜಾ ಎಲ್ಲ ಹೊಡಿತಾ ಇದ್ದಾರೆ. ಈಗ ನಾವು ಬರ್ಬೇಕಾದ್ರೆ ಯಾಕಪ್ಪ ಅಂದ್ರೆ ನಿಮ್ದೇ ಸ್ವಂತ ನಮಗೆ ಜೋರು ಮಾತಾಡೋರು. ಇವ್ರು ಎನಿ ಟೈಮ್ ನಾವು ಇಲ್ಲೇ ಬರ್ತೀವಿ. ಮನೆ ಪಕ್ಕದ ಮನೆ ನಮ್ಮದು. ನಾವು ಈಗ ಮಳೆ ಅಂತ ಇಲ್ಲ, ನಾವು ಎಲ್ಲ ಬೈಟ್ ಎಲ್ಲ ಇಲ್ಲೇ ಬರ್ತೀವಿ.
ಇದು ಪಕ್ಕ ಹುಡುಗರೆಲ್ಲ ನೋಡಿದ್ರೆ 18 ಏನಂದ್ರೆ ಕೂಡಿದೆ ಆರಾಮ ಹುಡುಗರೇ ಬರೋದು ಇಲ್ಲಿ ವಯಸ್ಸು ಯಾವ ಇಲ್ಲ ರಾತ್ರಿ ಅವ್ರಿಗೆ ಮಾತಾಡಿದ್ರೆ ನಮ್ಗೆ ಗ್ಲಾಸ್ ಕುಡಿಯೋದು ಮನೆಗಳಿಗೆ ನಾನು ಒಬ್ನೇ ಇರೋದು ಹುಡುಗರು ಏನಾರ ಮಾಡಿದ್ರೆ ಮತ್ತೆ ಮೈ ಮೇಲೆ ಯಾಕಂತ ಹೇಳಿ ಯಾಕಪ್ಪ ನೀವು ಬರ್ತೀರಿ ಹೆಣ್ಮಕ್ಳು ತುಂಬಾನೇ ಗಾಂಜಾ ಇಲ್ಲಿ ಜಾಸ್ತಿ ಇಲ್ಲಿ ಮದುವೆ ಇದೆ ನೋಡಿ ಅವ್ರಿಗೆ ಇಲ್ಲಿ ಐತಲ್ಲ ಇದೈತೆ ಅವ್ರ ಮನೆಗೆ ಯಾರು ಬಂದಿಲ್ಲ ಇನ್ನು ಈಗ ಬರ್ತಿರೋದೇ ಈಗ ಇದು ನಾವು ಬಂದೈತಲ್ಲ ಅವ್ರು ಬರಲ್ಲ ರೌಡಿಗಳು ಇದ್ದಾಗ ಇರ್ತಾರೆ ಅವ್ರು ಏನು ಬರೀ ದಪ್ಪ ಇರ್ತಾರೆ ಜನ ಅವ್ರು ಇರೋದೇ ಅದೇ ಕಸ ಅಲ್ಲ ಗಾಂಜಾ ಇದು ಬಾಡಿ ಕುಡಿಯೋದು ಪುರಸಭೆ ಸದಸ್ಯರದು ಮರದಿಂದ ಭಾಳ ತೊಂದರೆ ಧನ್ಯವಾದಗಳು ಸರ್ ನಮಸ್ತೆ ಸರ್ ನಿನ್ನೆ ಇಲ್ಲಿ ಚಿರತೆ ಕಂಡು ಬಂದಿದೆ ಅಂತ ಒಂದು ಆರೋಪ ಇದೆ ಸರ್ ಇದಕ್ಕಿಂತ 1 ವರ್ಷದಿಂದಲೂ ಬಂದಿದೆ. ಅವಾಗ ನಾವು ಫುಲ್ ಕಂಪ್ಲೇಂಟು ಮಾಡಿದ್ದೀವಿ. ಸಾರ್ವಜನಿಕರೆಲ್ಲ ಸುತ್ತಲೂ ಎಲ್ಲರೂ ನೋಡಿರೋವೆ. ಎದುರುಗಡೆ ಮೇಲೆ ಅಫ್ಟಿಯರ್ ಮೇಲೆ ಹತ್ತಿ ಪ್ರತಿಯೊಬ್ಬರು ಅದನ್ನು ನೋಡಿದ್ದಾರೆ. ಆಮೇಲೆ ಇವತ್ತು ಏನಾಗಿದೆ ಅಂತಂದರೆ ಈ ಹೆಣ್ಣುಮಕ್ಕಳು ಹೊಸ ಮನೆ ಇನ್ನೂ ಗೃಹಪ್ರವೇಶ ಆಗಿಲ್ಲ. ಆಗಲಿಲ್ಲ ಕಾರಣಕ್ಕೆ ಅವರು ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ. ಇಲ್ಲಿ ಹೊರಗಡೆ ಕುತ್ಕೊಂಡಾಗ ಅವರು ರೀಲ್ಸ್ ಅಂತ ಹೇಳಿ ಮಾಡ್ಕೊಂಡು ಹೆಣ್ಮಕ್ಳು ಜೊತೆಯಲ್ಲಿ ಕುತ್ಕೊಂಡಿದ್ದಾರೆ. ಸಡನ್ಲಿ ಇಲ್ಲಿ ಹುಲಿನ ಚಿರತೆಯನ್ನು ನೋಡಿಬಿಟ್ಟು ಅವರು ಗಾಬರಿಗೊಂಡು ಹೆದರ್ಕೊಂಡು ಡೋರನ್ನು ಲಾಕ್ ಮಾಡ್ಕೊಂಡು ಒಳಗಡೆ ಇದ್ದಾರೆ. ಆಮೇಲೆ ಆತ ಫೋನ್ ಮಾಡಿಬಿಟ್ಟು ಆಮೇಲೆ ಎಲ್ಲರಿಗೂ ಫಾರೆಸ್ಟು ಆಮೇಲೆ ಮತ್ತೆ ಅದಕ್ಕೆ ಮಾಡಿದ್ರು ಹೇಳಿ ಫೋನ್ ಮಾಡಿ ಭಯಪಟ್ಟು ಕಾಲ್ ಮಾಡಿ ಅಂತ ಅಂದರು. ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ. ಅವರು ಇನ್ನೊಂದು ಹಾಫ್ ಆನ್ ಅವರ್ 1/4 ಗಂಟೆಯಲ್ಲಿ ಅಷ್ಟರೊಳಗೆ ಬಂದ್ಬಿಟ್ಟು ಅವರು ಚೆಕ್ ಮಾಡಿದ್ರು. ಹಂಗಾದ್ರೂ ನಮಗೆ ತುಂಬ ಕಷ್ಟ ಆಗ್ತಿದೆ, ಒಳಗಿರೋಕ್ಕೆ ಭಯ ಆಗುತ್ತೆ. ಯಾಕಂದರೆ ಚಿರತೆ ಇರೋ ಕಾರಣದಿಂದ ನಮಗೆ ಅಲ್ಲಿಂದ ರೋಡಿಂದ ಬರಬೇಕು ಅಂದರೆ ತುಂಬ ಭಯ ಆಗುತ್ತೆ. ಈಗ ಇದಕ್ಕೂ ಮುಂಚೆ ಏನಾದರೂ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರೆ ಸರ್. ಎಲ್ಲ ಫಾರೆಸ್ಟ್ ಆಫೀಸರ್ ಎಲ್ಲ ಪ್ರತಿಯೊಬ್ಬರು ಬಂದು ಎಲ್ಲ ಅದನ್ನು ಪಟಾಕಿ ಹೊಡೆದ್ಬಿಟ್ಟು ಪಾಪ ಅವರು ಬೋನ್ ಎಲ್ಲ ಹಾಕಿ ಪ್ರತಿಯೊಂದು ಬಿಟ್ಟಿದ್ರು, ಬೋನ್ಗಳನ್ನು ಹಾಕಿದ್ರು. ಒಟ್ಟು ಒಂದು ಇಲ್ಲಿಂದ ಒಂದು ಸ್ಟೀಲ್ ಫ್ಯಾಕ್ಟ್ರಿ ಒಂದು ಇಲ್ಲಿಗೊಂದು ಎಲ್ಲ ಅವರು ಡೈಲಿ ಬಂದು ಅವರು ಕಾರ್ಯ ಇದನ್ನು ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಇವತ್ತಿನ ಅಂತಂದರೆ ಎದುರುಗಡೆನೇ ಮಖ ಅದನ್ನು ನೋಡಿಬಿಟ್ಟು ಭಯ ತುಂಬಾ ಪಡ್ಕೊಂಡಿದ್ದಾರೆ. ಹೋದ್ಸಲಿ ಅಲ್ಲೂ ಅಷ್ಟೇ ಆ ಹೆಣ್ಮಗು ಎಂದ್ಲನ್ನು ತೆಗಿ ಹೊರಗಡೆ ತಟ್ಟೆ ಬೀಸಕ್ಕೆ ಬಂದುಬಿಟ್ಟು ಆ ಹುಡುಗಿನೂ ಕೂಡ ಹೆದರ್ಕೊಂಡು ಚಳಿ ಜ್ವರ 15 ದಿವಸ ಅಡ್ಮಿಟ್ ಆಗಿದೆ. ಈ ರೀತಿ ಎಲ್ಲ ಆಗೋಗಿದೆ. ಇದನ್ನು ಇವರು ಈ ಮರದ ಮೇಲೂ ಕೂಡ ಈ ಮರನೂ ಹತ್ತಿದೆ. ಅದನ್ನು ಕಣ್ಣಿಂದ ಎಲ್ಲರೂ ನೋಡಿದ್ದಾರೆ, ಹಿಂದ್ಗಡೆ ಮುಂದ್ಗಡೆ ಎಲ್ಲ ಅಫ್ಟಿಯರಲ್ಲಿ ನೋಡಿದ್ದಾರೆ. ಅದನ್ನು ಇವರು ಯಾರು ಕೂಡ ಇದನ್ನು ಮರ ತೆರವು ಮಾಡಿ ಅಂತ ಯಾರು ಪುರಸಭೆಯವರಿಗಾಗಲಿ ಅಥವಾ ಯಾವುದೇ ಇಲಾಖೆ ಸರ್ ಇದನ್ನ ಎಲ್ಲ ಅದನ್ನೇ ಹೇಳ್ತಾ ಇದ್ದೀವಿ. ಯಾಕಂತಂದರೆ ಇದನ್ನ ನಾವು ಬಿಡು ಅಂತೇಳಿ ಸುಮ್ಮನಾದು. ಈಗ ಇದನ್ನ ಮಕ್ಕಳು ಮರಿ ಇಲ್ಲೆಲ್ಲ ಬ್ಯಾಡ್ಮಿಂಟನ್ನು ಇಲ್ಲೆಲ್ಲ ಕೂಡ ಸಂಜೆ ಆಟ ಆಡ್ತಾರೆ. ಈ ರೀತಿ ಈಗ ಇನ್ನು ಮುಂದೆ ನಮಗೆ ತುಂಬಾ ಒಂಥರ ರಾತ್ರಿ ಬರಲಿಕ್ಕೆ ಭಯ ಆಗ್ತಾ ಇದೆ. ಇದು ಇನ್ನು ಈಗಿನ ಗೃಹಪ್ರವೇಶ ಮಾಡಿ ಇವರು ಕೂಡ ಇವರಿಗೂ ಗೊತ್ತಿಲ್ಲ. ಇದು ಈ ರೀತಿ ಆಗ್ತಾ ಇದೆ. ಇದನ್ನ ತೆರವುಗೊಳಿಸಿ ನಮಗೆ ಇದರಿಂದ ಉಪಯೋಗ ಏನಿಲ್ಲ ಸರ್. ಇದು ಹುಣಸೆಹಣ್ಣು ಕಾಯನ್ನು ಬಿಡೋದಿಲ್ಲ, ಕೊಳ್ತೋಗಿರುತ್ತೆ. ಅವರು ಕೂಡ ಯೂಸ್ ಮಾಡಲ್ಲ. ಸುಮ್ಮನೆ ಎಲ್ಲ ಮನೆಗಳಿಗೆ ಕಟ್ಟಲಿಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಅದು ಅವ್ರು ಯಾರಿದ್ದಾರೆ ಅವ್ರ ಓನರ್ ಹತ್ರ ಹೋಗಿ ಮಾತಾಡ್ಬಿಟ್ಟು ಅಧಿಕಾರಿಗಳು ಯಾರ್ಯಾದ್ರು ಪುರಸಭೆ ಅಧ್ಯಕ್ಷರು ಬಂದು ಸಣ್ಣ ಮಕ್ಕಳು ಇದಾವೆ. ಆಮೇಲೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಏನು ಕುಡ್ದಿ ಪುರಸಭೆ ಯಾರು ಬಂದು ಕ್ಲೀನ್ ಏನು ಮಾಡಿಲ್ಲ ಇಲ್ಲಿ ಅಥವಾ ಇಲ್ಲಿ ಏನಾದ್ರು ಹಿಂಗ ಆಗ್ತಾ ಇದೆ ಹಿಂಗ ಹೋಗ್ತಾ ಇದೆ ಅಂತ ಯಾರು ಕೂಡ ಅದನ್ನ ಕೇಳೂ ಇಲ್ಲ, ಅದನ್ನ ಹೇಳೂ ಇಲ್ಲ ಆಗಿದೆ ಸರ್. ಇಲ್ಲಿ ಲಾಸ್ಟ್ ಮರ ಅಂತೇಳಿ ನಾನು ಒಂದು 5-6 ಸತಿ ಇಲ್ಲಿ ಮನೆಗೆ ಕಟ್ಟಬೇಕಾದ್ರೆ ಅದು ಟೀ ಅದು ಇದು ತಗೊಂಡ್ಬರ್ಬೇಕಾದ್ರೆ ಇಲ್ಲಿ ಕುಡಿಯೋದ್ರಿಂದ ಇದು ಪ್ರತಿಯೊಂದು ಚಟನೂ ಆಗ್ತಾ ಇದೆ ಸರ್. ಇಲ್ಲಿ ಮಂತ್ರ ಮದ್ದು ಪ್ರಾಬ್ಲಮ್ ಆಗಿದೆ ಸರ್. ಇಲ್ಲೆಲ್ಲ ಮಡಿಕೆ ಕಟ್ಟೋದು, ಕುಡಿಕೆ ಕಟ್ಟೋದು, ಆಮೇಲೆ ಹೆಣ್ಣು ಸಾಮಾನು ಹಾಕೊಂಡು ಎಲ್ಲ ಬಿಸಾಕೋದು. ಸರ್ ಹೆಂಗಸರು ಇಲ್ಲಿ ನಿಂತ್ಕೊಳಕ್ಕೂ ನಮಗೆ ಭಯ ಆಗಿ ಓಡೋಗ್ತೀವಿ ಸರ್. ಇಲ್ಲ ಒಳಗಿರ್ತಿದ್ವಿ ಸರ್. ಇಲ್ಲಿ 5-6 ಜನ ಸೇರ್ಕೊಂಡು ಎಲ್ಲದನ್ನು ಮಾಡ್ತಾರೆ ಸರ್. ಪ್ರತಿಯೊಂದು ಮಾಡ್ತಾರೆ ಸರ್. ಸರ್ ಈ ಮರ ಒಂದು ಅಡ್ಡ ಆಗಿರೋದ್ರಿಂದ ಸರ್ ಪ್ರತಿಯೊಂದು ಇಲ್ಲಿ ನಡೀತಾ ಇದೆ ಸರ್. ಕಣ್ಣಿ ಕಂಡಂಗೆ ಸರ್. ಇಲ್ಲಿ ಅಕ್ಕಪಕ್ಕದವ್ರು ಎಲ್ಲರೂ ಸರ್ ಹೇಳಿದ್ದಾರೆ ಸರ್.
ಮತ್ತೆ ಚಿರತೆ ಅಂತ ಇವತ್ತು ಕಣ್ಣಾರೆ ಇಲ್ಲಿ ಕಂಡಿದ್ದೀವಿ. ಆ ತರದ ಸ್ವಲ್ಪ ವರ್ತನೆ ಎಲ್ಲ ಮಾಡ್ತಿರೋದ್ರಿಂದ ನೀವು ಕಂಪ್ಲೇಂಟ್ ಏನು ಮಾಡಿಲ್ವಾ? ಇಲ್ಲ ಸರ್, ನಮಗೆ ಭಯ ಯಾಕಬೇಕು ಅಂತೇಳಿ ಸುಮ್ಮನೆ ಇತ್ತೀಚೆಗೆ ಈಗ 2ನೇ ಸರ್ತಿ ಚಿರತೆ ನೋಡಿದ್ರಿಂದ ಸರ್ ನಮಗೆ ಭಯ. ನಿನ್ನೆ ನಾನೇ ಪ್ರತ್ಯಕ್ಷವಾಗಿ ಅಧಿಕಾರಿಗಳು ಏನಂತ ಹೇಳ್ತಾ ಇದ್ದಾರೆ? ಅಧಿಕಾರಿಗಳು ಪ್ರೂಫ್ ಕೇಳ್ತಾರೆ ಸರ್. ಫೋಟೋ ಆ ಟೈಮಲ್ಲಿ ಫೋಟೋ ಎಲ್ಲಿ ಇದ್ದಾರೆ ಫೋನ್ ಗಂಟೆ ಬ್ಯಾಕ್ ಈಗ ಬಂದಿದ್ರೆ ಸಿಗ್ತಾ ಇತ್ತೇನೋ. ಸ್ವಲ್ಪ ಅವರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ಕೂಡ ಮಾಡ್ತಾ ಇದ್ದಾರೆ ಸರ್. ಒಂದ್ಸತಿ ತೋರಿಸಿದ್ದಾರೆ. ಗ್ರಾಮದ ಇಲ್ಲಿ ಏನಿದೆ ಸರ್ ಎಲ್ಲರೂ ಹೇಳ್ತಾ ಇದ್ದಾರೆ ಅರ್ಜಿ ಕೊಡಿ ಅರ್ಜಿ ಕೊಡ್ರಿ ಅಂತ ನಾನು ಒಂದ್ಸತಿ ಅರ್ಜಿನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅದನ್ನ ಸೈನ್ ಮಾಡಿಸಿ ಕೊಟ್ಟಿದ್ದೆ ಅನ್ಸುತ್ತೆ ಅಧಿಕಾರ. ಪುರಸಭೆಗೆ ಒಂದು ಕೊಟ್ಟಿದ್ದಾರಂತೆ ಅರ್ಜಿ. ಪುರಸಭೆ ಕಳಿಸಿದ್ದಾರೆ. ಇಲ್ಲ ಸರ್, ಇನ್ನು ಈಗ ಕೊಡ್ತೀನಿ ಸರ್, ಮತ್ತೆ ಒಂದು ಅರ್ಜಿ ಕೊಡ್ತೀವಿ ಸರ್. ನಮಗೆ ತೆರವುಗೊಳಿಸ್ಕೊಡ್ಬೇಕು ಸರ್. ಇಲ್ಲ ಸರ್, ಕ್ಲೀನ್ ಮಾಡಿ ಮಕ್ಳು ಮರಿ ಇರೋ ಜಾಗ ಹೆಂಗ್ ಸರ್ ವಾಸ ಮಾಡೋದು? ಮನೆ ಕಟ್ಟಿ ಇಷ್ಟಕ್ಕೊಂದೆಲ್ಲ ಮನೆ ಕಟ್ಟಿ ಅವರು ಬಂಡವಾಳ ಹಾಕ್ಬಿಟ್ಟು ಮನೆನೇ ವಾಸ ಆಗಲಿಲ್ಲ ಅಂತಂದ್ರೆ ಭಯದಲ್ಲಿ ಇದೆಲ್ಲ ಮತ್ತೆ ಸುಮ್ಮನೆ ಇದಾಗೋದು. ಅದಕ್ಕೆ ಸ್ವಲ್ಪ ಯಾರು ಅಧಿಕಾರಿಗಳಿದ್ದಾರೆ ಅವರು ಸ್ವಲ್ಪ ಅಧಿಕಾರಿಗಳಿಗೆ ಮನವಿ ಮುಟ್ಟುವ ರೀತಿಯಾಗಿ ನಾವು ಕೂಡ ಅದನ್ನ ಮತ್ತೆ ಮನವರಿಕೆಯನ್ನ ಸ್ಥಳೀಯ ಪುರಸಭೆ ಸದಸ್ಯರು ಆದಷ್ಟು ಬೇಗ ಮಾಡಿ. ಸ್ಥಳೀಯ ಪುರಸಭೆ ಸದಸ್ಯರು ಮತ್ತೆ ಅಧ್ಯಕ್ಷರಿದ್ದಾರಲ್ಲ ಅವರಿಗೆ ನಮ್ಮ ಮನೆಗೆ ಅವರಿಗೆ MLA ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡಿ ಸರ್. ಸರಿಯಾಗಿ ಹಾಂ ಸರ್.